ಆಗ ನನ್ನ ಲೈಫ್ ಎಂಟ್ರಿ ಆದವಳೆ ಸೋನು. ಚಂದು, ನಿನ್ ಜೊತೆ ಲಂಚಿಗೆ ಬರಕ್ ಆಗಲ್ಲ ಕಣೋ. ಯಾಕೆ? ನನ್ನ ಜೊತೆ ಲಂಚಿಗೆ ಬರಕ್ ಇಷ್ಟ ಇಲ್ವಾ? ಹಾಗಲ್ವೋ, ಮದ್ವೆಗಿನ್ 1 ತಿಂಗಳಿದೆ. ಈ ಆಫೀಸು ಕೆಲ್ಸ ಎಲ್ಲ ಬೇಕಾ? ನಿನಗ್ ಗೊತ್ತಲ್ವಾ, ನಾನ್ ನನ್ನ ಫ್ರೆಂಡ್ ಬ್ರದರ್ ಹತ್ರ ಕೆಲಸ ಮಾಡ್ತಾ ಇರೋದು. ನಾನ್ ಜಾಬ್ಗೆ ಹೋಗ್ಲಿಲ್ಲ ಅಂದ್ರೆ ಅವ್ರು ಸ್ಯಾಟಿಸ್ಫೈ ಆಗಲ್ಲ. ಓ ಗಾಡ್, ನಿಮ್ ಬಾಸಿಗೆ ನನ್ ಫಿಯಾನ್ಸಿನೇ ಬೇಕಾ? ಹಾಗಲ್ಲ ಕಣೋ. ಇನ್ನೇಗೆ? ಮೊನ್ನೆವರೆಗೂ ಬಿದ್ದೋಗಿದ್ ಕಂಪನಿನ ಡೇ ಅಂಡ್ ನೈಟ್ ವರ್ಕ್ ಮಾಡಿ ಈಗ ಒಂದ್ ಶೇಪ್ ತಂದ್ವಿನಪ್ಪ. ಇಲ್ಲೇ ಸ್ಟಾಪ್ ಮಾಡು. ಹಾ, ನನ್ನ ಜೊತೆ ಮದುವೆ ಫಿಕ್ಸ್ ಆಗಿದ್ರು ಅವಳಿಗೆ ಎಷ್ಟೋ ಜನ ಬಾಯ್ ಫ್ರೆಂಡ್ಸ್ ಇದ್ರು. ನನ್ನ ದುಡ್ಡಲ್ಲೇ ಅವ್ರಿಗೆಲ್ಲ ಗಿಫ್ಟ್ ಕೊಡ್ತಾ ಇದ್ಲು. ನಮ್ಮ ಮದುವೆ ಫಿಕ್ಸ್ ಆಗಿದ್ದಕ್ಕೆ ನಮ್ಮ ಡ್ಯಾಡ್ ಖುಷಿಯಾಗಿದ್ರು. ಇನ್ವಿಟೇಷನ್ ಅವರೇ ರೆಡಿ ಮಾಡಿದ್ರು. ಎಲ್ಲಿ ಕೊಡಿಲಿ? ವಾವ್, ಕಳ್ಳ ಹಾಡಿದ್ದಾರೆ. ನನ್ನ ಫ್ರೆಂಡಿಗೆ ಇನ್ವಿಟೇಷನ್ ಕೊಡೋಣ ಅಂತ ಹೋಗಿದ್ದೆ. ಅದರಲ್ಲಿ ಇದ್ದಿದ್ದ ಫೋಟೋ ನೋಡಿ ಇವಳು ನನ್ನ ಹಳೇ ಲವ್ವರು ಈಗ ಇನ್ನೊಬ್ಬನ ಜೊತೆ ಡೇಟಿಂಗ್ ಅಲ್ಲಿ ಇದ್ದಾಳೆ ಅಂತ ಹೇಳ್ದ. ನನಗೆ ಕೋಪ ಬಂದು ಬೈದ್ಬಿಟ್ಟು ಬಂದ್ಬಿಟ್ಟೆ. ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಅವಳಿರೋ ಜಾಗ ಕುಡ್ಕೊಂಡು ಹೋದೆ. ನಾನು ಬರೋದು 1 ನಿಮಿಷ ಲೇಟ್ ಆಗಿದ್ರೆ ಏನಾಗ್ತಿತ್ತು ಗೊತ್ತಾ? ಏನಾಗ್ತಾ ಇತ್ತು? ಸಾಯ್ತಾ ಇದೆ ಅಷ್ಟೇ ತಾನೆ. ಪ್ರೀತಿಸಿದವಳಿಂದ ನಮ್ಮ ಮರ್ಯಾದೆನೆ ಹೋಗಾದ್ಮೇಲೆ ಬದುಕೋದ್ಕಿಂತ ಸಾಯೋದ ಮೇಲೂ. ಎಷ್ಟು ಪ್ರೀತಿಸ್ತಾ ಇದೆ ಗೊತ್ತೇನೋ? ನನ್ನ ಮದುವೆ ಆಗ್ತೀನಿ ಅಂತಾಳೆ, ಬೇರೊಂದ್ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದಾಳೆ. ಕೇಳಿದ್ರೆ ಕಸಿನ್ ಬ್ರದರ್ ಅಂತಾಳೆ. ಯಾರಾದ್ರೂ ಬ್ರದರ್ನ ಕ್ಲಬ್ಬಲ್ಲಿ ತಪ್ಕೊಂಡು ಮುತ್ಕೊಡ್ತಾರನೋ? ಈಗ್ಲೇ ಹಿಂಗಾದ್ರೆ ನಾಳೆ ಮದುವೆ ಆದ್ಮೇಲೆ ಮನೆ ಹೊರಗಡೆ ಅವ್ನ ಚಪ್ಲಿ ನೋಡ್ಬಿಟ್ಟು ಮುಚ್ಕೊಂಡು ಹೋಗ್ಬೇಕಾಗತ್ತೆ. ನನಗಿಂತ ಚೀಪ್ ಮೆಂಟಾಲಿಟಿ ಹುಡುಗಿ ಬೇಡಪ್ಪ. ಬೇಡ ಬಿಟ್ಬಿಡು, ಅವಳು ಮದುವೆ ಮಾಡ್ಕೋಬೇಡ. ಅದಕ್ಕೆ ನೀನ್ ಯಾಕೆ ಸಾಯ್ತೀಯಾ? ಅವಳನ್ನೇ ಮದುವೆ ಮಾಡ್ಕೊಂತಿದ್ದೀನಿ ಅಂತ ನನ್ನ ಫ್ರೆಂಡ್ಸ್ಗೆ ಎಲ್ರಿಗೂ ಪರಿಚಯ ಆಗಿದೆ. ಆದ್ರೆ ಅವಳಿಗೆ ನನ್ ಬಿಟ್ಟು ಊರಲ್ಲಿರೋ ಎಲ್ಲ ಹುಡುಗರು ಅವಳ ಬಾಯ್ ಫ್ರೆಂಡ್ಸು. ಮೊನ್ನೆ ಇವಳು ಇನ್ನೊಬ್ಬನ ಜೊತೆ ರೊಮ್ಯಾನ್ಸ್ ಮಾಡಿದ ವಿಡಿಯೋ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಆಗಿದೆ ಅಂತೆ. ಅಂತವಳು ನನ್ನ ಮದುವೆ ಆಗ್ಬೇಕಾ? ಬೇರೆ ಏನಾದ್ರೂ ಯೋಚನೆ ಮಾಡೋಣ ಬಿಡ. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್, ಸೂಸೈಡ್. ಅವತ್ತೇ ನನ್ನ ಪ್ರೀತಿ ಸತ್ತೋಯ್ತು. ಈ ಜೀವನನೇ ಬೇಡ ಅನ್ಸ್ಬಿಡ್ತು. ಅವಾಗಲೇ ಡಿಸೈಡ್ ಮಾಡಿದೆ ಸೂಸೈಡ್ ಮಾಡ್ಕೊಳ್ಳೋಣ ಅಂತ. ಇದು ನನ್ನ ಸ್ಟೋರಿ. ನಿಂದು? ನಂದು ಸ್ಟೋರಿ ಅಲ್ಲ, ಗ್ರಂಥ. ಗರುಡ ಪುರಾಣ. ಪ್ಲೀಸ್, ಇದ್ರಲ್ಲಿ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇದೆ. ನಮ್ದು ಆರ್ಥೋಡಾಕ್ಸ್ ಫ್ಯಾಮಿಲಿ. ನಿಮ್ಮ ಮನೇಲಿ ತಿಳಿಸೋರು ಜನ ಮಾಡ್ತಾರಲ್ವಾ? ಸತ್ರೆ ಬಾಯಿಗೆ ನೀರು ಚೆನ್ನಾಗಿ ಹಾಕ್ತಿವಿ. ಚಂದು, ಬೇಸಿಕಲಿ ಐ ಆಮ್ ಫ್ರಮ್ ಚೆನ್ನೈ. ಇಲ್ಲಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಬಂದಿದ್ದೀನಿ. ನನ್ ಮಾವನ್ಗೂ ನನ್ಗೂ ಎಂಗೇಜ್ಮೆಂಟ್ ಆಗಿದೆ. ನನಗ್ ನನ್ ಮಾವ ಅಂದ್ರೆ ಇಷ್ಟ ಇಲ್ಲ, ಆದ್ರೆ ನಮ್ಮಮ್ಮನಿಗೆ ಅವನ್ ಜೊತೆನೆ ಮದ್ವೆ ಮಾಡಿಸ್ಬೇಕು ಅಂತ ಆಸೆ. ನಮ್ ಮಾವ ಒಬ್ಬ ಗೇ ಅಂತ ನಮ್ಮಮ್ಮನ್ಗೆ ಎಷ್ಟ್ ಹೇಳಿದ್ರು ನಂಬ್ಲಿಲ್ಲ. ನನಗ್ ಬೇರೆ ಲವ್ ಅಫೇರ್ ಇದೆ, ನಾನ್ ಬೇಕು ಅಂತ ನಮ್ಮ ಮಾವನ್ ಅವಾಯ್ಡ್ ಮಾಡ್ತಿದ್ದೀನಿ ಅಂತ ನಮ್ ಮಾವ ಕ್ರಿಯೇಟ್ ಮಾಡಿದಾನೆ. ಎಲ್ರೂನು ನಂಬ್ಸಿದಾನೆ. ಅವ್ನ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮಮ್ಮ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಅಟೆಂಪ್ಟ್ ಸಹ ಮಾಡಿದ್ರು. ಅದಕ್ಕೆ ನಮ್ಮಮ್ಮ ಸಾಯೋಕ್ ಮುಂಚೆ ನಾನೇ ಸತ್ತೋದ್ರೆ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗತ್ತೆ ಅಂತ ಇಲ್ಲಿಗೆ ಬಂದೆ. ಐಶು, ಏ ಐಶು, ಲೋ ಪ್ರವೀಣ, ಅವಳೇನ್ ತಪ್ಪು ಮಾಡಿದಳ? ಅವಳ್ಯಾಕ ಸಾಯ್ಬೇಕು? ನನ್ನೇನೋ ಕೇಳ್ತೀಯ? ಅವಳನ್ನೇ ಹೋಗಿ ಕೇಳು. ಇಂಥವ್ರನ್ನೆಲ್ಲ ಎಂಕರೇಜ್ ಮಾಡಬಾರ್ದು. ಅವಳನ್ನ ಸೂಸೈಡ್ ಮಾಡ್ಕೋಬೇಡ ಅಂತ ಹೇಳು. ಶಿ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್ ಐಸೆ. ಶಿ ಇಸ್ ಅ ಸ್ವೀಟ್ ಗರ್ಲ್. ಈ ಟೈಮಲ್ಲಿ ಎಮೋಷನ್ ವರ್ಕ್ ಆಗ್ತಿದೆ ಮಚ್ಚ. ಈಗ ನೋಡು, ನೀನು ಮೆಂಟಲಿ ಫಿಕ್ಸ್ ಆಗಿದ್ಯಾ ಸೂಸೈಡ್ ಮಾಡ್ಕೋಬೇಕು ಅಂತ. ನಾನ್ ಬೇಡ ಅಂದ್ರೆ ಕೇಳ್ತೀಯಾ? ಅವಳಿಗೆ ಕೇಳ್ತಾಳೆ. ಮಗ ಪ್ಲೀಸ್ ಕನ್ವಿನ್ಸ್ ಮಾಡೋಗೋ. ಹೋಗ ಮಗ, ಹೋಗ. ಸರಿ, ಲೆಟ್ ಮಿ ಟ್ರೈ.
ಅಬ್ಬಾ ಐಶೋ ಎಕ್ಸ್ಟ್ರಾಡಿನರಿ ಕಡೆ ನಿನ್ ಕತೆ ಇಟ್ಕೊಂಡು ಒಳ್ಳೆ ಪಿಕ್ಚರೇ ಮಾಡ್ಬಿಡ್ಬೋದು. ಕಲ್ಪನಾಗಿಂತ ಎಕ್ಸ್ಟ್ರಾಡಿನರಿ ಯಾಕೆ ಮಾಡ್ದೆ ಗೊತ್ತಾ? ಯಾವಳವಳು? ಆ ಸ್ಟೋರಿಗೆ ಬೇಕಾ? ನಂದು ಅಷ್ಟೇ, ಸ್ಟೋರಿ ಅಲ್ಲ ರಿಯಲ್. ನನ್ ಫ್ರೆಂಡ್ಸ್ ಎಲ್ಲ ಕೆಲ್ಸ ಆಯ್ತಾ ಅಂತ ಫೋನ್ ಮಾಡ್ತಿದ್ದಾರೆ. ಅವ್ನು ನಮ್ನೆ ನೋಡ್ತಾ ಇದ್ದಾನೆ. ಅವಳ ತರ ನಾಟಕ ಮಾಡೆ. ನನ್ನಿಂದ ಆಗಲ್ಲ. ಚಂದುಗೆ ಐ ಲವ್ ಯು ಅಂತ ಹೇಳ್ಬಿಡ್ತೀನಿ. ಡ್ಯಾಡಿಗೆ 1 ವೀಕ್ ಟೂರ್ ಅಂತ ಸುಳ್ಳು ಹೇಳಿ ಬಂದಿರೋದು. 3 days ಅಲ್ಲಿ ಲವ್ ಸೆಟ್ಲ್ ಆಗ್ತಿದ್ರ ಅಷ್ಟೇ. ಐಶು ಕಂಟಿನ್ಯೂ. ಏನಿದೆ ಅಂತ ಕಂಟಿನ್ಯೂ ಮಾಡ್ಲಿ? ವಿಷಯ ಬೇಕಲ್ಲ. ಕೋಪ ಬಂದ್ರೆ ಕಚ್ಕೊಳ್ತೀನಿ. ಅದು ಮಧ್ಯಾಹ್ನ ಬಿರಿಯಾನಿ ತಿಂದಲ್ಲ, ಚೆನ್ನಾಗಿತ್ತಾ? ತುಂಬಾ ರುಚಿಯಾಗಿತ್ತು, ಆದ್ರೆ ಮೂಳೆ ಎಲ್ಲ ನನ್ ಪ್ಲೇಟ್ ಅಲ್ಲೇ ಇತ್ತು. ಚೆನ್ನಾಗಿ ಡೌ ಮಾಡ್ತಾ ಇದ್ಯಾ, ಹಂಗೆ ಕಂಟಿನ್ಯೂ ಮಾಡು, ನಾನು ಬರ್ತೀನಿ. ಅಪ್ಪ ರಾಮ ಸಾಕಾಗೋಯ್ತಪ್ಪ. ಏಯ್ ಏನಂತ? ಎಲ್ಲ ಮೂಳೆಗಳಂತೆ ಕಣೋ. ಮೂಳೆನಾ? ಅದದು ಎಷ್ಟು ಹೇಳಿದ್ರು ಸಮಾಧಾನನೇ ಮಾಡ್ಕೋತಾ ಇಲ್ಲ. ಸಾಯ್ತೀನಿ ಅಂತ ಕೂತಿದ್ದಾಳೆ. ತುಂಬಾ ಕಷ್ಟಪಟ್ಟು ನಿಂಗೋಸ್ಕರ 3 ದಿನ ಸೊಸೈಟಿನ ಪೋಸ್ಟ್ಪೋನ್ ಮಾಡಿಸಿದ್ದೀನಪ್ಪ. ಯಾಕೆ ಅಂದ್ರೆ ನೀನು ಅಂದ್ರೆ ತುಂಬಾ ಇಷ್ಟ ಅಂತ ಕಣೋ. ಹೌದು, ನೀನ್ ಸಾಯ್ತೀನಿ ಅಂದ್ರೆ ತನ್ನ ಲವರ್ ಸತ್ತಷ್ಟೇ ಫೀಲ್ ಮಾಡ್ತಾಳೆ. ನಮ್ ಬಾಯಿ ಸರಿ ಬರುತ್ತೆ ನೋಡಿ. ಇವಾಗ ನನಗೂ ಹಾಗೆ ಅನಿಸ್ತು. ಈ ಹುಡುಗಿರ್ ಸೈಕಾಲಜಿನ ಅರ್ಥ ಮಾಡ್ಕೊಳಕಾಲ ಕಣೋ. ಹಚ್ಕೊಂಡ್ಬಿಟ್ರೆ ತುಂಬಾ ಹಚ್ಕೊಂಡ್ಬಿಡ್ತಾರೆ. ಪಾಪ ಐಶು ನೋಡಿದ್ರೆ ನಂಗೆ ತುಂಬಾ ಫೀಲ್ ಆಗುತ್ತೆ. ಬೇಕಾದ್ರೆ ನೋಡು. ಅಯ್ಯೋ ಅಲ್ಲ ನೋಡ್ತೀನಿ, ಇಲ್ಲಿ ನೋಡು, ಮಾತಾಡ್ತಾರೆ ನಾನು. ಒಟ್ಟಲ್ಲಿ ನೀನ್ ಸಾಯೋದೊಳಗೆ ಇಷ್ಟ ಇಲ್ಲ. ಏಯ್ ಐಡಿಯಾ ಏನ್ ಚೇಂಜ್ ಆಗಿಲ್ಲ ಕಣೋ. ಜಸ್ಟ್ 3 days ಪೋಸ್ಟ್ಪೋನ್ ಅಷ್ಟೇ. ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಅವಳಿಗೆ ತೋರಿಸೋ. ಅವಳ ಆಸೆನ ಪೂರೈಸಿದ್ರೆ ಹ್ಯಾಪಿಯಾಗಿ ಸಾಯ್ತಾಳೆ. ಯಾಕಪ್ಪ? 3 days ಪಕ್ಕ ತಾನೆ? 3 days ಅಷ್ಟೇ. ಓಕೆ, that's like a goodbye. ನಂದು ಓಕೆ. ಎಕ್ಸ್ಕ್ಯೂಸ್ ಮೀ, ಅರ್ಜೆಂಟ್ ಆಗಿ ಹೋಗ್ಬೇಕು. ಎಲ್ಲೋಗ್ಲಿ? ಅವ್ನ ಜೋಬು ಬಾಯಿ 2 ಫ್ರೀ ಆಗೇ ಇದೆ, ಅಲ್ಲಿಗೆ ಹೋಗು. ಥ್ಯಾಂಕ್ ಯು. ಏಯ್ ಅಲ್ಲ, ನಿಮ್ ಜೋಬೇ ಫ್ರೀ ಇತ್ತಲ್ಲ, ಅಲ್ಲಿಗೆ ಹೋಗು. ಅಯ್ಯೋ ತಲೆ ತಿಂತಾನಪ್ಪ. ಕರಿ ನಾಯಿ ಓಪನ್ ಮಾಡೋ. ಯಾಕಪ್ಪ? ಏನದು ನಿನ್ನ ಡ್ರೆಸ್ಸು? ಇದಾ ಬೀರ್ಲಿತ್ತು, ಯಾರ್ದು ಅಂತ ಗೊತ್ತಿಲ್ಲ, ಹಾಕೊಂಬಿಟ್ಟೆ. ಚೆನ್ನಾಗಿದೆ. ಕೆಳಗಡೆನೂ ಹಾಕಿಲ್ವಾ? ಮೇಲಿರೋದೇ ಉದುರೋಗ್ತಾ ಇದೆ, ಕೆಳಗಡೆ ಅದಿರ್ಲಿ. ಕರೆಕ್ಟ್ ಆಗಿ ಹೇಳು, ನಾವ್ ಯಾವಾಗ ಸಾಯ್ತೀವಿ, ಎಲ್ಲಿ ಸಾಯ್ತೀವಿ, ಅದೆಂಗ್ ಸಾಯ್ತೀವಿ? ನೀನು ಬೇಕಾದ್ರೆ ಇಲ್ಲೇ ಬಿದ್ದು ಸಾಯಿ. ನಮ್ದೆಲ್ಲ 3 ದಿನ ಪೋಸ್ಟ್ಪೋನ್ ಆಗಿ. ಅಯ್ಯೋ ಮೋಸ. ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಸಾಯ್ಬೇಕು, ಒಟ್ಟಿಗೆ ದೇವಾಗಬೇಕಷ್ಟೇ. ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಹಲೋ, 3 ದಿನ ಆದ್ಮೇಲೆ ಆದ್ರೂ ಕನ್ಫರ್ಮ್ ಆಗಿ ಸಾಯ್ತೀವಿ ತಾನೆ? 100%. ನಾವು 3 ದಿನ ಸಾಯ್ಲಿಲ್ಲ ಅಂದ್ರೂ ನಿನ್ನದು ಸಾಯಿಸ್ತೀವಿ. ಓಕೆ, ನಿಂತ್ಕೊಳ್ಳೋ. ಒಟ್ಟಿಗೆ 3 ದಿನ ಸಾಯೋಣ ಅಂತ ಹೇಳ್ಬಿಟ್ಟು ನನ್ ಮಾತ್ರ ಸಾಯಿಸ್ತೀರಲ್ಲ ನಾಯಿ. ಲೋ ಪ್ರವೀಣ, ಕಾಫಿ ಮಾಡಿದ್ದೀನಿ, ತಗೊಂಡಾಗ ಐಶು ಕೊಟ್ಬಿಡೋ. ನಂಗೆ ಮಾಡ್ಕೊಂಡು ಕುಡಿಯಲ್ಲೇ. ಹಲೋ, ಸಾಯಕ್ ಐಡಿಯಾ ಕೊಟ್ಟಿದ್ ನಾನು, ಕರ್ಕೊಂಡ್ ಬಂದಿದ್ ನಾನು. ಕಾಫಿ ಅವಳಗ ಏನಪ್ಪ? ಕಾಫಿ ಯಾರೋಗತ್ತೆ, ಬೇಕು ಕೊಡೋಗೋ. ಅಪ್ಪ ಈ ಡಬಲ್ ಬೇಡ, ಹೋಗಿ ಅವಳು ತಗೊಂಡೋಗಿ ಕೊಟ್ಬಿಟ್ ಬಾ. ಏಯ್ ನಾನು ಹೋಗಲ್ಲ, ನೀನೇ ಹೋಗ. ಕಾಫಿ ಮಾಡೋದು ನೀನೇ ತಗೊಂಡೋಗಿ ಕೊಡು ಅಲ್ವಾ ರಾಜ? ನಿನಗೋಸ್ಕರ ಹೋಗ್ತಾ ಇದೀನಿ. ಎಲ್ಲ ಕೋತಿಗಳು ಸವಾಸ ಆಗುತ್ತೆ. ಐ ಲೈಕ್ ಇಟ್. ಬೆಡ್ರೂಮ್ ವರ್ಗು ಬೆಡ್ ಕಾಫಿ ತಗೊಂಡು ಹೋಗ್ತಾ ಇದೀಯಾ. ಹಾಸಿಗೆವರೆಗೂ ಹೋದವನು ಹಾಲ್ಟ್ ಒಳಗಡೆ ಹೋಗ್ದಿರ್ತೀಯ. ಡವ್ ರಾಜ. ಗುಡ್ ಮಾರ್ನಿಂಗ್. ನಿನ್ನ ನೋಟ
ಯಾರೇ ಕ್ಯಾರೆ ದೇವರ ಆಟ ಚೂರೆ ಚೂರು ಚಲ್ಲೆ ಚಲ್ಲಾಟ Can you be my baby? You know all time, you be on time. ಮಳೆಯಾಗಿ ನೀ ಬರೆ ಬಂದರೆ ಬಂದರೆ ಚಳಿಯಾಗಿ ನೀ ಬರೆ ಪ್ರಿಯರೇ ಶ್ವೇತ ಕುಸುಮಗಳೇ ಈ ಬಂಗಾರ ಮೇಲೆ ಬಾಳು ಮಜ ಮದದ ಪದವಾಗಿ ಮಗದ ಸಾಗಿ ಮುನ್ನುಡಿ ಬಡಿ ಬಡಿ ಬಂದಲಿ ಏನ್ ಬಾಸ್ 3 ದಿನದಲ್ಲಿ ಹುಡುಗಿನ ಬದಲಾಯಿಸ್ತೀನಿ ಅಂತ ಹೇಳಿದ್ದೆ, ಇವಾಗ ನೀನೇ ಬದಲಾಗಿದ್ಯಾ? ಒಂದು ಹುಡುಗಿ ಕ್ಲೋಸ್ ಆಗಿ ಮೂವ್ ಮಾಡಿದ್ರೆ ಅದನ್ನೇ ಲವ್ ಅಂತ ತಿಳ್ಕೊಂಬಿಡದ? ಹೆಣ್ಣು ಅಂದ್ರೆ ಸಾವು ಅಂತಾರೆ. ಸಾಯೋ ನಿನಗೆ ಹೆಣ್ಯಾಕೋ? ನಿಮ್ ಮನ್ಸಲ್ಲಿ ಈ ತರ ಫೀಲಿಂಗ್ ಇದೆ ಅಂತ ಐಶು ಗೊತ್ತಾಯ್ತು ಅಂದ್ರೆ ಅವಳು ನಿನ್ನ ಮನುಷ್ಯ ಅನ್ನಲ್ಲ. ಏಯ್ ಎತ್ತಲ್ಲ, ಹುಡುಗಿ ನಗು ಕಂಡ್ರೆ ಹಿಂದೆನೆ ಬಾಲ ಅಲ್ಲಾಡ್ಸ್ಕೊಂಡು ಹೋಗೋನ್ಗೆ ನಾಯಿ ಅಂತಾರೆ. ಡರ್ಟಿ ಫೆಲೋ. ಇಲ್ಲ, ನಾನು ಸಾಯ್ತೀನಿ. ಮೊದ್ಲು ಆ ಕೆಲಸ ಮಾಡು, ಇಲ್ಲ ಅಂದ್ರೆ ಆ ಹುಡುಗಿ ಮನ್ಸಲ್ಲಿ ಆಸೆ ಹುಡ್ಸಿ ನೀನ್ ಸೊತ್ತು ಹೋದ್ರೆ ಆ ಹುಡುಗಿಗೂ ನೆಮ್ಮದಿ ಇರಲ್ಲ. ನೀ ಪ್ರೇತಾತ್ಮಗೆ ಅಲಿಯೋದಕ್ಕಿಂತ ಮುಂಚೆ ನೀನ್ ಅಂತರಾತ್ಮನ ಕೇಳ್ಕೊ. ಇವಾಗ ಸಾಯಕ್ ಅಲಿತಾ ಇದ್ಯಾ, ಆಮೇಲೆ ಸತ್ ಮೇಲೂ ಅಲಿತ್ಯಾ. ಏನೇ ಆಗ್ಲಿ ಆ ನಿರ್ಧಾರ ಬದಲಾಗಲ್ಲ. ಓ ಲಾರ್ಡ್ ಜೀಸಸ್, ಪರಲೋಕದಲ್ಲಿರುವ ನಮ್ಮ ತಂದೆಗೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸಿ. ಕರ್ನಾಟಕದಲ್ಲಿ ಕರೆಂಟ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಂತ ಗೊತ್ತಾಗಿ ಪರ್ಮನೆಂಟ್ ಆಗಿ ನೀವು ಕ್ಯಾಂಡಲ್ ಲೈಟ್ ನೇ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವೆಷ್ಟು ಕ್ಲೆವರ್ ಅಂತ ನಮಗೆ ಅರ್ಥ ಆಗ್ತಾ ಇದೆ. ನಾವು ತಮ್ಮ ಬಳಿ ಬಂದು ನಿಮ್ಮ ಸೇವೆ ಮಾಡಬೇಕು ಅಂತ ಬಹಳ ಆತುರಿತಾ ಇದ್ದೀವಿ. ಏನ್ ಮಾಡ್ತೀರಾ? ಟ್ರಾವೆಲಿಂಗ್ ವೀಸಾ ಸಿಗ್ತಾ ಇಲ್ಲ. ಅಮೆರಿಕಾದವರು ಮೋದಿಗೆ ವೀಸಾ ಕೊಡ್ತಾ ಇಲ್ಲ, ನೀವು ನಮಗೆ ವೀಸಾ ಕೊಡ್ತಾ ಇಲ್ಲ. ಪರವಾಗಿಲ್ಲ, ನಿಮ್ಮ ಹತ್ರ ಅಲ್ಲದೆ ಹೋದ್ರು ನಮ್ಮನ್ನ ಪಾಕಿಸ್ತಾನಕ್ಕೆ ಕಳಿಸಿ. ಪೀಸ್ಫುಲ್ ಆಗಿ ಸಾಯ್ದೆ ಹೋದ್ರು
ಪೀಸ್ ಆಗಿ ಸಾಧೋಗ್ತೀವಿ. ಆದ್ರೂ ನಿಮ್ಮ ಶಾಂತಿ, ಸಮಾಧಾನ, ನೆಮ್ಮದಿ ನಮ್ಮ ಮೇಲೆ ಸದಾ ಇರಬೇಕು. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಏಯ್ ಜೀಸಸ್ ಏನಾದ್ರೂ ಮಾತಾಡಿದ್ರ? ಏ ಪೆಂಗ, ನಾವು ಯಾರದು ನನ್ನ ಕರೆದ ದೇವದೂತ? ಏನದು ನಿನ್ ವೇಷ? ಬ್ರದರ್, ಸತ್ತು ಮಣ್ಣಿಗೆ ಹಾಕಿದ್ಮೇಲೆ ಎಲ್ರಿಗೂ ಇದೇ ಗತಿ. ಸಾಯಕ್ಕೋಸ್ಕರ ನೀನ್ ದೇವ್ರ ಹತ್ರ ಬೇಡ್ಕೋ, ನಮ್ಮನ್ನೆಲ್ಲ ಯಾಕೋ ಸೇರಿಸ್ತೀಯಾ? ನೋಡೋ, ನನ್ಗಿದೇ ತರ ಸಾಯ್ತೀವಿ ಸಾಯ್ತೀವಿ ಅಂತ ಊಫಿ ಮಾಡ್ತಾ ಇದ್ರ. ನಿಜ ಹೇಳ್ರೋ, ನಾವ್ ಸಾಯ್ತೀವಾ ಇಲ್ವಾ? ಮಹಾರಾಜ್, ನೀನ್ ಸಾ- ಯಾರು ಸಾಯ್ಲಿ ಬಿಡ್ಲಿ, ನಾನಂತೂ ನಿಮ್ ಜೊತೆ ಕಂಪ್ನಿ ಕೊಟ್ಟೆ ಕೊಡ್ತೀನಿ. ವೆರಿ ಗುಡ್ ಬ್ರದರ್, ನಿಯತ್ತಿನ ನಾಯಿ ನೀನು. ಎಲ್ಲ ಹೀಗೆ ಹೇಳೋದು, ಯಾರನ್ನೂ ನಂಬೇಡ. ನಾವು ಸಾಯೋಣ. ಬಿ ಪ್ರಿಪೇರ್ಡ್ ಮಹಾರಾಜ್. ಐಶು, ಏನ್ ಮಾತಾಡ್ತಾ ಇದೀಯಾ? ಹೌದು ಪ್ರವೀಣ್, ನಾನ್ ಡಿಸೈಡ್ ಮಾಡಿದ್ದೆ. ಆಕ್ಚುಲಿ ನೆನ್ನೆನೆ ಸಾಯೋಣ ಅನ್ಕೊಂಡೆ, ಬಟ್ ನಮ್ಮಲ್ಲಿ ಅಗ್ರಿಮೆಂಟ್ ಆಗಿದೆ. ಬಿ ರೆಡಿ. ಓಕೆ. ಐಶು, ಹಲೋ ಹಲೋ ಡವ್ ಮಾಸ್ಟರ್, ನೀವೇ ಸಾಯ್ತೀರಾ ಇಲ್ಲ ನಾನ್ ಸತ್ತು ದೆವ್ವಾಗಿ ಬಂದು ನಿನ್ನ ಕತ್ತೆ ಹಿಡಿದು ಸಾಯಿಸ್ಬಿಡ್ಲಾ? ಕೋತಿ ನನ್ನ ಮಗನೇ. ಇಡಿಯಟ್. ಲಾರ್ಡ್ ಜೀಸಸ್, ನಿನಗಾದ್ರೂ ಕಣ್ಣಿಗೆ ಕಾಣುವಂತ ಮೊಳೆನ ಹೊಡೆದ್ರು. ಈ ನನ್ನ ಮಕ್ಕಳು ನನಗೆ ಕಣ್ಣು ಕಾಣದೇ ಇರುವಂತ ಮೊಳೆನ ಹೊಡಿತಾವ್ರೆ. ಇವ್ರ ಮಧ್ಯೆ ನಾನು ಹೆಂಗ್ ಬದುಕ್ಲಿ? ಐ ಆಮ್ ಸಾರಿ, ಹೆಂಗ್ ಸಾಯ್ಲಿ? ಓ ಗಾಡ್, ಟೆಲ್ ಮಿ. ಏನೇ ಐಶು, ನಾನು ಅವನ ಸುಸೈಡ್ ಇಂದ ತಪ್ಪಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀನ್ ಯಾಕೆ ಹಂಗ್ ಮಾತಾಡ್ ಬಂದೆ? ಪ್ರೀತಿಸಿದವರು ನಮ್ ರೂಟಿಗೆ ಬರ್ಲಿಲ್ಲ ಅಂದ್ಮೇಲೆ ನಾವೇ ಅವ್ರ ರೂಟಿಗೆ ಹೋಗ್ಬೇಕು. ನಾನು ಅದನ್ನೇ ಮಾಡ್ದೆ. ಆದ್ರೆ ಅವನು ಒಂದೇ ಡಿಸಿಷನ್ ಅಲ್ಲಿ ಇದ್ದಾನೆ. ಮೇ ಬಿ ನಾನು ಅಂದ್ರೆ ಅವ್ನಿಗೆ ಇಷ್ಟ ಇಲ್ವೇನೋ. ಏನೇ ಆಟ ಮಾಡ್ತೀನಿ ನೀನು? ಈಗ ಟೈಮ್ ಬೇರೆ ಇಲ್ಲ. ಅಕಸ್ಮಾತ್ ಅವ್ನು ನೀನು ಹೇಳ್ದೆ ಹೋದ್ರೆ ಅವನ ಜೊತೆ ನಾನು ಸತ್ ಹೋಗ್ತೀನಿ. ಸಾಯಿ, ಯಾವಾಗ ನೋಡಿದ್ರು ಸಾಯ್ತೀನಿ ಸಾಯ್ತೀನಿ ಸಾಯ್ತೀನಿ, ಬರೀ ಸಾಯೋದ್ರ ಬಗ್ಗೆ ಮಾತಾಡ್ತಿರ್ತೀಯ. ನೋಡು ಪ್ರವೀಣ್, ಡ್ಯಾಡಿಗೆ ಹೇಳ್ ಬಂದ ಟೈಮು ಮುಗಿತಾ ಇದೆ. ನನಗೆ ನನ್ ಪ್ರೀತಿ ಸಿಗೋ ತರ ಕಾಣ್ತಾ ಇಲ್ಲ. ಚಂದು ನನ್ ಪ್ರೀತಿನ ಆಕ್ಸೆಪ್ಟ್ ಮಾಡದೇ ಇದ್ರು, ನನ್ನಿಂದ ದೂರ ಆದ್ರೂ ಸಹಿಸಕ್ಕಾಗಲ್ಲ. ಸಾಯೋದು ಖಂಡಿತ. ಹೇ, ನಿನಗೆ ಸಾಯೋದ್ರ ಮೇಲೆ ಕಾನ್ಫಿಡೆನ್ಸ್ ನಿನ್ನ ಪ್ರೀತಿ ದಕ್ಸ್ಕೊಳ್ಳೋದ್ರ ಮೇಲೆ ಹಾಕಿಲ್ಲ. ನೀನು ಪ್ರೀತಿಸಿದ ಪ್ರೀತಿ ನಿನಗೆ ಸಿಗಲಿಲ್ಲ ಅಂತಂದ್ರೆ ಈ ಪ್ರಪಂಚದಲ್ಲಿ ಪ್ರೀತಿನ ಪದಕ್ಕೆ ಅರ್ಥನೇ ಇಲ್ಲ. ನೋಡು, ಚಂದು ನಿನಗೆ ಸಿಕ್ಕೇ ಸಿಗ್ತಾನೆ, ನಂಬಿಕೆ ಹೇಳು. ನನ್ನ ಮೇಲಲ್ಲ, ನಿನ್ನ ಪ್ರೀತಿ ಮೇಲೆ.